ನರ ಮುನಿಗಣ ವಂದಿತ ಬ್ರಹ್ಮ ತಮಗೆ ಈ ಕ್ಷೀರಧ್ವಜ ಜನಕನ ಆಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ದಯಮಾಡಿ ಆಸೀನ. ದಶರಥ ತಾವು ಆಸೀನ. ವಿವಿಧ ದೇಶಗಳಿಂದ ಬಂದಿರುವ ರಾಜಕುಮಾರರು ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿ ಮಹಾಮುನೀಂದ್ರರೇ, ರಾಜಕುಮಾರರೇ ಹಾಗೂ ಸಕಲ ಸಭಾಸದರು, ಇಂದು ನಮ್ಮ ಜೀವನದಲ್ಲಿ ಅತ್ಯಂತ ಪುಣ್ಯದ ದಿನವೆಂದು ನಾವು ಭಾವಿಸುತ್ತೇವೆ. ನಮ್ಮ ರಾಜ್ಯಕ್ಕೆ ಒದಗಿದ ಕಂಟಕಗಳೆಲ್ಲವೂ ದೂರಾದವು. ಪವಿತ್ರವಾದ ಯಜ್ಞ ಕಾರ್ಯವು, ಧನು ಉತ್ಸವವು ನಡೆಯುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಅತ್ಯಂತ ಪೂಜನೀಯರಾದ ಬ್ರಹ್ಮರ್ಷಿ ವಿಶ್ವಾಮಿತ್ರ ಮುನಿಗಳು ಇಲ್ಲಿಗೆ ಆಗಮಿಸಿರುವುದು ನಮ್ಮೆಲ್ಲರ ಭಾಗ್ಯ. ಅವರ ಜೊತೆಯಲ್ಲಿ ರಘುಕುಲ ವಂಶ ದೀಪಕರಾದ ಮಹಾಪರಾಕ್ರಮಶಾಲಿಗಳಾದ ಅಯೋಧ್ಯೆಯ ರಾಜಕುಮಾರರನ್ನು ಕರೆತಂದಿರುವುದು ನಮ್ಮೆಲ್ಲರ ಸಂತೋಷವನ್ನು ಇಮ್ಮಡಿಗೊಳಿಸಿದೆ. ಈ ಸಂದರ್ಭದಲ್ಲಿ ಮುನೀಂದ್ರರ ಹಾಗೂ ರಾಜಕುಮಾರರ ಅಪೇಕ್ಷೆಯನ್ನು ಈಡೇರಿಸುವುದು ನಮ್ಮ ಕರ್ತವ್ಯ. ತಮ್ಮ ಅಪೇಕ್ಷೆ ಏನೆಂಬುದನ್ನು ತಿಳಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಜನಕ ವಂಶದ ಕುಲದೀಪಿಕ ಶಿರಧ್ವಜ ಜನಕ ಮಹಾರಾಜ, ನಿನ್ನ ಭಕ್ತಿ, ವಿನಯ, ಆತಿಥ್ಯ ನಮಗೆ ಅಮಿತಾನಂದವನ್ನುಂಟು ಮಾಡಿ. ನಮ್ಮ ಆಗಮನದ ಉದ್ದೇಶವಿಷ್ಟೇ. ನಿನ್ನಂತಹ ಧರ್ಮಪ್ರಭುವಿನ ಧರ್ಮ ಕಾರ್ಯಗಳು, ಪ್ರಜಾಪಾಲನೆ, ಅತಿಥಿ ಅಭ್ಯಾಗತರ ಆತಿಥ್ಯದ ರೀತಿ ನೀತಿಗಳನ್ನು ದಶರಥನ ಪುತ್ರರು ಗಮನಿಸಲಿ ಎಂಬುದು. ಅದು ಒಂದೆಡೆಯಾದರೆ, ಪರಶಿವನಿಂದ ಪ್ರಸಾದ ರೂಪವಾಗಿ ನಿನ್ನ ವಂಶಕ್ಕೆ ದೇವತೆಗಳು ಅನುಗ್ರಹಿಸಿದ ಶಿವಧನಸ್ಸಿನ ದರ್ಶನವು ದಶರಥ ಪುತ್ರರಿಗೆ ಆಗಲಿ ಎಂಬುದು ಇನ್ನೊಂದೆಡೆ. ರಾಮಚಂದ್ರ, ನಿನ್ನ ಮನದ ಅಭಿಲಾಷೆಯನ್ನ ಜನಕ ಮಹಾರಾಜನ ಗಮನಕ್ಕೆ ತರುವಂತವನು. ಬ್ರಹ್ಮರ್ಷಿ ವಿಶ್ವಾಮಿತ್ರರೇ, ಮಿಥಿಲಾಧಿಪತಿ ಜನಕ ಮಹಾರಾಜರೇ, ಮುನೀಂದ್ರ ಶತಾನಂದರೇ, ಅಮಾತ್ಯರೇ, ಸಕಲ ಸಭಾಸದರೇ, ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಸೋದರ ಲಕ್ಷ್ಮಣನ ಅನಂತಾನಂತ ಪ್ರಣಾಮಗಳು. ಬ್ರಹ್ಮರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಯಿಂದ ಮಿಥಿಲೆವರೆಗೂ ಕರೆದುಕೊಂಡು ಬಂದು ನಮಗೆ ಪರಮಾನಂದವನ್ನು ಉಂಟು ಮಾಡಿದ್ದಾರೆ. ಸಿದ್ಧಾಶ್ರಮದ ಯಜ್ಞ, ಅನೇಕ ಮುನಿಗಳ ಸಂದರ್ಶನ, ಅಹಲ್ಯೆ ಗೌತಮರ ದರ್ಶನ ಭಾಗ್ಯವಲ್ಲದೆ ದಾರಿಯುದ್ದಕ್ಕೂ ಹಲವಾರು ಪುಣ್ಯಕಥೆಗಳನ್ನು ನಮಗೆ ತಿಳಿಸಿಕೊಟ್ಟು ನಮಗೆ ಜ್ಞಾನವನ್ನು ನೀಡಿದ್ದಾರೆ. ಈ ಮಿಥಿಲೆಯಲ್ಲಿ ಇಂತಹ ಧರ್ಮ ಪ್ರಭುವಿನ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದು ಪವಿತ್ರವಾದ ಶಿವಧನುಸ್ಸಿನ ದರ್ಶನ ಮಾಡುವ ಅಪೇಕ್ಷೆಯನ್ನು ನಮ್ಮಲ್ಲಿ ಉಂಟು ಮಾಡಿದ್ದಾರೆ. ಮಿಥಿಲಾಧಿಪತಿ ಜನಕ ಮಹಾರಾಜರಲ್ಲಿ ಮಹಾಶಿವಧನುಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಶರಥ ಪುತ್ರ ರಾಮಚಂದ್ರ, ನಿನ್ನ ಅಪೇಕ್ಷೆಯನ್ನು ಕೇಳಿ ನಮಗೆ ಅತ್ಯಾನಂದವಾಗಿದೆ. ಆ ಶಿವಧನಸ್ಸನ್ನು ದರ್ಶನ ಮಾಡುವುದಕ್ಕೆ ಮುನ್ನ ಆ ಧನಸ್ಸಿನ ಮಹಿಮೆಯನ್ನು, ಆ ಧನಸ್ಸಿಗಾಗಿ ನಡೆದ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಲು ನಾನು ಉತ್ಸುಕನಾಗಿದ್ದೆ. ನಮ್ಮ ವಂಶದ ಹಿರಿಯರಾದ ದೇವರಾತರಿಗೆ ಪರಮೇಶ್ವರನು ಆ ಧನಸ್ಸನ್ನು ಅನುಗ್ರಹಿಸಿದ.
ದಕ್ಷಯಜ್ಞ ಸಮಯದಲ್ಲಿ ವಿಶ್ವಕರ್ಮ ನಿರ್ಮಿತವಾದ ಈ ಧನಸ್ಸನ್ನು ಪರಮೇಶ್ವರನು ಬಳಸಿದರು. ಕಾಲಾಂತರದಲ್ಲಿ ದೇವತೆಗಳಿಂದ ಈ ಧನಸ್ಸು ನಮಗೆ ಅನುಗ್ರಹಿತವಾಯಿತು. ನಮ್ಮ ಹಿರಿಯ ಪುತ್ರಿ ಭೂಮಿ ಜಾತಿಯಾದ ಸೀತೆಯ ವಿವಾಹ ಮಾಡಲು ಶಿವಧನಸ್ಸನ್ನು ಹೆದೆಯೇರಿಸುವ ಪಣವನ್ನಿಟ್ಟು ಸ್ವಯಂವರವನ್ನು ಏರ್ಪಡಿಸಿದರು. ಆದರೆ ಸ್ವಯಂವರಕ್ಕೆ ಆಗಮಿಸಿದಂತಹ ರಾಜರುಗಳು ಆ ಶಿವಧನಸ್ಸನ್ನು ಎತ್ತಲು ವಿಫಲರಾದರು. ಅಂತಹ ವಿಫಲರಾದ ರಾಜರುಗಳಲ್ಲಿ ಕೆಲವರು ನಮ್ಮ ಮೇಲೆ ದ್ವೇಷದಿಂದ ಅಸೂಯೆಯಿಂದ ಸಂಚನ್ನು ಹೂಡಿದರು. ಮುದ್ದೆ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ? ಮಾರೀಚ, ನಾವು ಮಿಥಿಲೆಗೆ ಮುತ್ತಿಗೆ ಹಾಕುವುದೇ, ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ. ಸಾಮಾನ್ಯ ಮಾನವರೊಂದಿಗೆ ಯುದ್ಧ ಮಾಡುವುದು ನಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ತಕ್ಕುದಲ್ಲ. ಶಿವಧನಸ್ಸನ್ನು ಎತ್ತಲಾಗದ ಕೋಪಕ್ಕೆ ಮತ್ತೆ ಬಂದು ಯುದ್ಧ ಮಾಡಿದ ಎಂಬ ನಿಂದನೆಯನ್ನು ನಾನು ಸಹಿಸುವುದಿಲ್ಲ. ಹಾಗಾದರೆ ನಮಗಾದ ಸಂಕಟಕ್ಕೆ ಸುಮ್ಮನಿದ್ದು ಬಿಡುವುದೇ? ಇಲ್ಲ, ಸಂಕಟ ಕೊಟ್ಟವರಿಗೆ ಸಂಕಟ ಕೊಡಲೇಬೇಕು. ನಾವೇ ನೇರವಾಗಿ ಕೊಡುತ್ತಿದ್ದರೇನಂತೆ, ಬೇರೆಯವರಿಂದ ಕೊಡಿಸೋಣ. ಬೇರೆಯವರಿಂದಲೇ? ಹೌದು. ಜನಕನ ಸ್ವಯಂವರದಲ್ಲಿ ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಅವರಿಗೂ ನಮ್ಮಂತೆ ಸಂಕಟವಿದೆ, ಸಿಕ್ಕಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಜನಕನ ಮೇಲೆ ಆಕ್ರಮಣ ಮಾಡಿಸು, ಮಿಥಿಲೆಗೆ ಮುತ್ತಿಗೆ ಹಾಕಿಸು. ನಾವು ಮಿಥಿಲೆಯನ್ನ ಗೆಲ್ಲುತ್ತೇವೆ. ಆ ದುಷ್ಟ ರಾಜರುಗಳೆಲ್ಲ ಸಂಚು ಮಾಡಿ ಒಟ್ಟಾಗಿ ನನ್ನ ವಿರುದ್ಧ ಯುದ್ಧಕ್ಕೆ ಬಂದರು. ನಮ್ಮಲ್ಲಿ ಪರಾಕ್ರಮವಿಲ್ಲವೇ? ನಮ್ಮ ಪರಾಕ್ರಮವನ್ನು ಆ ಜನಕನಿಗೆ ತೋರಿಸಲೇಬೇಕು. ನಮ್ಮನ್ನು ಅವಮಾನಗೊಳಿಸುವುದಕ್ಕಾಗಿ ಕನ್ಯಾಶುಲ್ಕದ ರೂಪದಲ್ಲಿ ಶಿವಧನಸ್ಸನ್ನು ಸಿದ್ಧಪಡಿಸಿದ್ದಾನೆ ಎಂದು ರೋಷಾವೇಶದಿಂದ ನಮ್ಮ ಮಿಥಿಲಾ ಪಟ್ಟಣವನ್ನು ಮುತ್ತಿಸಿದರು. ಒಂದು ವರ್ಷ ನಡೆದ ಘೋರ ಯುದ್ಧದಲ್ಲಿ ದುರ್ಗಕ್ಕಾಗಿ ಸಂಗ್ರಹಿಸಲಾಗಿದ್ದ ಸಾಧನಗಳೆಲ್ಲವೂ ನನಗೆ ಅತೀವ ದುಃಖವಾಯಿತು. ದೇವತೆಗಳನ್ನು ಕುರಿತು ತಪಸ್ಸು ಮಾಡುವುದು, ಅವರನ್ನು ಮೆಚ್ಚಿಸುವುದು, ಅವರನ್ನು ಪ್ರಸನ್ನರಾಗುವಂತೆ ಮಾಡುವುದು. ನಾನು ಅನನ್ಯ ಭಕ್ತಿಯಿಂದ ದೇವತೆಗಳನ್ನು ಕುರಿತು ಪ್ರಾರ್ಥಿಸಿ ಶಕ್ತಿಯನ್ನು ನೀಡಿ ಅನುಗ್ರಹಿಸಿ. ಜನಕರಾಜ, ಇಂದ್ರದೇವ, ನಮೋ ನಮಃ. ನಿಮ್ಮ ಪ್ರಾರ್ಥನೆಯಿಂದ ಸಂತೋಷ ಹೊಂದಿರುವೆ. ಶಿವಧನಸ್ಸನ್ನು ಎತ್ತಲಾರದ ದುರ್ಬಲ ರಾಜರುಗಳು ದುಷ್ಟ ಪ್ರೇರಣೆಯಿಂದ ಒಟ್ಟಾಗಿ ನಿಮ್ಮ ವಿರುದ್ಧ ಯುದ್ಧ ಮಾಡಬೇಕೆಂದು ಬಂದಿದ್ದಾರೆ. ಅವರುಗಳ ದುಷ್ಟತನಕ್ಕೆ ತಕ್ಕ ಉತ್ತರ ನಿಮ್ಮಿಂದ ದೊರಕಬೇಕಾಗಿದೆ. ಅವರೆಂದಿಗೂ ಮತ್ತೆ ಇಂತಹ ದುಸ್ಸಾಹಸವನ್ನು ಮಾಡದಂತಾಗಬೇಕು. ನಿಮಗೆ ಚದುರಂಗ ಬಲವನ್ನು ಕರುಣಿಸುತ್ತಿದ್ದೇನೆ. ಹೋಗಿ ಅವರೊಡನೆ ಯುದ್ಧವನ್ನು ಮಾಡಿ. ಜಯವು ನಿಮ್ಮದೇ.
ಧನ್ಯೋಸ್ಮಿ ಇಂದ್ರದೇವ, ಧನ್ಯೋಸ್ಮಿ. ಈ ರೀತಿಯಾಗಿ ದೇವತೆಗಳು ನನಗೆ ಅನುಗ್ರಹಿಸಿದ ಚದುರಂಗ ಬಲದಿಂದ ಒಟ್ಟಾಗಿ ಬಂದ ದುಷ್ಟ ರಾಜರುಗಳನ್ನೆಲ್ಲ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದ. ಆದರೂ ಸಹ ಬುದ್ಧಿ ಕಲಿಯದ ಧೂರ್ತ ರಾಜನೊಬ್ಬ ಸಾಂಕಾಶ್ಯ ನಗರಿಯಿಂದ ನನಗೆ ಬೆದರಿಕೆ ಹಾಕಿದ. ಶಿವಧನಸ್ಸನ್ನು ಸೀತೆಯನ್ನು ತನಗೇ ನೀಡಬೇಕೆಂದು ಹೇಳಿದ. ಮೊದಲೇ ಪ್ರಜಾಪೀಡಕನಾಗಿದ್ದ ಅವನನ್ನು ನಾನೇ ಸಂಹರಿಸಿದೆ. ನಂತರ ನನ್ನ ಸಹೋದರನಾದ ಕುಶಧ್ವಜನನ್ನು ಆ ರಾಜ್ಯಕ್ಕೆ ಪರಿಪಾಲಕನಾಗಿ ನೇಮಿಸಿದೆ. ಮಹಾಮುನೀಂದ್ರರು, ರಾಜಕುಮಾರ, ಈ ರೀತಿಯಾಗಿ ನಮ್ಮಲ್ಲಿರುವ ಶಿವಧನಸ್ಸಿಗಾಗಿ ಕನ್ಯಾಶುಲ್ಕದ ರೂಪದಲ್ಲಿ ಇರಿಸಿ ನಡೆಸಲು ಉದ್ದೇಶಿಸಿದ ಸ್ವಯಂವರದಲ್ಲಿ ಅನೇಕ ಅಹಿತಕರ ಘಟನೆಗಳೇ ನಡೆದಿವೆ. ಆದರೆ ನಮ್ಮ ಸೀತೆಯ ವಿವಾಹವನ್ನು ನಡೆಸಲು ಸಾಧ್ಯವಾಗಿದೆ. ಕಲ್ಯಾಣ ಕಾರ್ಯಕ್ಕೆ ಬದಲಾಗಿ ಕದನಗಳೇ ನಡೆದಿವೆ. ಈಗ ಮಹಾಮಹಿಮರಾದ ವಿಶ್ವಾಮಿತ್ರರು ಆಗಮಿಸಿರುವುದರಿಂದ ಶುಭವೇ ನಡೆಯುತ್ತದೆ ಎಂದು ನಾವುಗಳು ನಂಬುತ್ತೇವೆ. ಜನಕ ಮಹಾರಾಜ, ಸತ್ಯದ ನಂಬಿಕೆಗಳು ಎಂದಿಗೂ ಹುಸಿಯಾಗುತ್ತವೆ. ಆದ್ದರಿಂದ ಶಿವಧನಸ್ಸಿನ ವಿಚಾರವಾಗಿ ಆಗಲಿ, ಸ್ವಯಂವರದ ವಿಚಾರವಾಗಿ ಆಗಲಿ, ಈ ಹಿಂದೆ ನಡೆದ ಅನಪೇಕ್ಷಿತ ಅನಿರೀಕ್ಷಿತ ಘಟನೆಗಳನ್ನು ಮರೆತು ಶಿವಧನಸ್ಸಿನ ದರ್ಶನ ಭಾಗ್ಯವನ್ನ ಶ್ರೀರಾಮಚಂದ್ರನಿಗೆ ಕರುಣಿಸಿ ಸನ್ಮಂಗಳುಂಟಾಗುವುದು. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಅಮಾತ್ಯರೇ, ಪ್ರಭು, ಈ ಕೂಡಲೇ ಈ ರಾಜಕುಮಾರರಿಗಾಗಿ ಶಿವಧನಸ್ಸನ್ನು ಈ ಆಸ್ಥಾನಕ್ಕೆ ತರಿಸುವ ವ್ಯವಸ್ಥೆ. ಅಪ್ಪಣೆ ಪ್ರಭು. ಆಗಮನವನ್ನು ನಿರೀಕ್ಷಿಸುತ್ತಿದ್ದೆ. ಇಂದು ನೀವು ಬಂದಾಗ ಎಂದಿಗಿಂತ ಹೆಚ್ಚು ಸುಂದರಿಯಾಗಿ ಕಾಣಬೇಕೆಂದು ವಿಶೇಷ ಅಲಂಕಾರವನ್ನು ಮಾಡಿಕೊಂಡಿದ್ದೆ. ನೀವು ನನ್ನನ್ನು ಕಂಡಾಕ್ಷಣ ಆನಂದವನ್ನು, ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತೀರೆಂದು ಕಾಯುತ್ತಿದ್ದೆ. ಆದರೆ ನೀವು ನನ್ನ ಸೌಂದರ್ಯವನ್ನು ಗಮನಿಸದೆ ಚಿಂತೆಯ ಮುಖ ಹೊತ್ತು ಬಂದಿದ್ದೀರಲ್ಲ ಪ್ರಭು. ರಾಣಿ, ಒಮ್ಮೊಮ್ಮೆ ಕಣ್ಣು ಮಂಜಾಗಿ ಕಣ್ಮುಂದೆ ರಕ್ತವೇ ಹೊಳೆಯುತ್ತಿದ್ದರೂ ಸಹ ಅದರ ಕಾಂತಿಯನ್ನು ಕಾಣಲಾಗುವುದಿಲ್ಲವಲ್ಲ. ಹಾಗೆ ಇಂದು ಚಿಂತೆಯಿಂದ ನನ್ನ ಬುದ್ಧಿಗೆ ಮಕ್ಕು ಕರೆದು ನಿನ್ನ ಸೌಂದರ್ಯವನ್ನು ಗಮನಿಸಲಾಗದಿರಬಹುದು. ಆದರೆ ನಿನ್ನ ಸೌಂದರ್ಯ ಇಮ್ಮಡಿಯಾಗಿದೆ. ಈಗ ನನ್ನ ಬೇಸರವು ಇಮ್ಮಡಿಯಾಗಿದೆ. ಮೊದಲು ನೀವು ನನ್ನ ಸೌಂದರ್ಯವನ್ನು ಗಮನಿಸದೇ ಇದ್ದಿದ್ದಕ್ಕೆ, ಈಗ ಸೌಂದರ್ಯವನ್ನು ಗಮನಿಸಿದರೂ ಇನ್ನೂ ಚಿಂತೆಯಲ್ಲಿದ್ದೇನೆ ಎಂದು ಹೇಳಿದ್ದಕ್ಕೆ. ರಾಣಿ, ನನ್ನ ಚಿಂತೆಗೆ ನೀನೂ ಕೂಡ ಕಾರಣವಾಗಿರುವೆ.
ಭರತನನ್ನು ನಿನ್ನ ತಂದೆಯ ಮನೆಗೆ ಹೋಗಿ ಬಾ ಎಂದು ನಾನು ಹೇಳಿದರೆ ನೀನು ಬೇಡವೆಂದು ತಡೆದಿರುವೆಯಲ್ಲ. ನನ್ನ ಮಾತು ನಡೆಯದಂತೆ ತಡೆಯುವುದು ನನ್ನ ಬೇಸರಕ್ಕೆ ಕಾರಣ. ಪ್ರಭು, ಕಾರಣವಿಲ್ಲದೆ ನನ್ನ ಪುತ್ರ ಭರತನನ್ನು ನೀವು ನನ್ನ ತಂದೆಯ ಮನೆಗೆ ಕಳುಹಿಸಿಕೊಳ್ಳಲು ನಿರ್ಧರಿಸಿದ್ದು ನನಗೆ ಬೇಸರವನ್ನುಂಟು ಮಾಡಿದೆ. ಆದರೆ ಅದನ್ನು ನಿಮ್ಮ ಮುಂದೆ ತೋರ್ಪಡಿಸಿಕೊಳ್ಳದೆ ಸದುದ್ದೇಶದಿಂದ ಮಾತ್ರ ಅವನನ್ನು ಇಲ್ಲಿಯೇ ಇರಿಸಿಕೊಂಡೆ. ಏನದು ಅಂತಹ ಸದುದ್ದೇಶ? ನನ್ನ ಮಟ್ಟಿಗೆ ಅದು ಸದುದ್ದೇಶವು. ನಿಮಗೆ ಅದು ದುರುದ್ದೇಶವಾಗಿ ಕಂಡರೆ ನಾನು ಕಾರಣನಲ್ಲ. ಆಯ್ತು, ನಿನ್ನ ಉದ್ದೇಶವಾದರೂ ಏನೆಂದು ಹೇಳಿ. ಹಿಂದೆ ಹೇಳಿದ್ದನ್ನು ಮತ್ತೆ ಹೇಳಬೇಕಾಗಿದೆ. ರಾಮಚಂದ್ರ ಮಿಥಿಲೆಯಲ್ಲಿ ಸ್ವಯಂವರ ಗೆಲ್ಲಬಹುದು, ವಿವಾಹವೂ ಆಗಬಹುದೆಂಬ ನಿರೀಕ್ಷೆ ನಿಮ್ಮಲ್ಲಿದೆ. ಹಾಗೇನಾದರೂ ಆದರೆ ನನ್ನ ಪುತ್ರ ಭರತನಿಗೂ ಆ ಯೋಗ ಉಂಟಾಗಿದೆ. ಅದಕ್ಕೆ ಭರತ ಎಲ್ಲಿಯೂ ಹೋಗದೆ ಇಲ್ಲಿಯೇ ಇರಬೇಕು. ಕೈಕೇಯಿ, ಭರತನಿಗೆ ಸೂಕ್ತ ಸಮಯದಲ್ಲಿ ಕನ್ಯಾರತ್ನವೊಂದರ ಜೊತೆ ವಿವಾಹ ಮಾಡಬೇಕಾದ್ದು ನನ್ನ ಕರ್ತವ್ಯ. ಅದನ್ನು ನಾನು ಖಂಡಿತ ಮಾಡುತ್ತೇನೆ. ಅದಕ್ಕೂ ರಾಮನ ಸ್ವಯಂವರಕ್ಕೂ ಸಂಬಂಧವನ್ನು ಕಲ್ಪಿಸಬೇಡ. ನನ್ನ ಪುತ್ರ ಭರತನ ವಿವಾಹ ಎಂದಾಗುತ್ತದೆಯೋ ಅಂದೇ ರಾಮಚಂದ್ರನ ವಿವಾಹವೂ ಆಗಬೇಕು. ಕೌಸಲ್ಯೆ ತನ್ನ ಪುತ್ರನ ವಿವಾಹದ ಆನಂದವನ್ನು ಎಂದು ಅನುಭವಿಸುತ್ತಾರೋ ಅಂದೇ ನಾನು ನನ್ನ ಪುತ್ರನ ವಿವಾಹದ ಆನಂದವನ್ನು ಅನುಭವಿಸಬೇಕು. ಕೈಕೇಯಿ, ವಿವಾಹ ಯೋಗಗಳು ಅವರವರ ಕಂಕಣ ಭಾಗ್ಯ ಬಂದಾಗ ನಡೆಯುವಂತಹದ್ದು. ಅದು ಹಿಂದೆಯೇ ನಿರ್ಧಾರವಾಗಿರುತ್ತದೆ. ಆ ನಿರ್ಧಾರ ನಾನು ಹೇಳಿದಂತೆಯೂ ಆಗಿರಬಹುದಲ್ಲವೇ? ನೀವೇನೇ ಹೇಳಿ ಪ್ರಭು, ರಾಮನಿಗುಂಟಾಗುವ ಯೋಗ ನನ್ನ ಪುತ್ರ ಭರತನಿಗೂ ಉಂಟಾಗಲೇಬೇಕು. ಇಲ್ಲದಿದ್ದರೆ ಈ ನನ್ನ ಸೌಂದರ್ಯ, ಸರಸ ಇವೆಲ್ಲವೂ ನಿರರ್ಥಕ, ನಿಷ್ಪ್ರಯೋಜಕವಾಗುತ್ತದೆ. ನಾನು ಇಲ್ಲಿಯವರೆಗೆ ಇದ್ದ ಹಾಗೆ ಮುಂದೆ ಇರಲಾರೆ. ಬೇಡದೆ, ಬೇಡ. ಇಂತಹ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡು ಸಮಾಧಾನದಿಂದಿರು. ನಿನ್ನ ಅಪೇಕ್ಷೆಯನ್ನು ಈಡೇರಿಸುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಇನ್ನಾದರೂ ನಿನ್ನ ಕೋಪತಾಪದಿಂದ ಬಿಟ್ಟು ಉಲ್ಲಾಸವನ್ನು ತೋರಬೇಕು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ